ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾನು ಇವತ್ತೊಂದು ಸಮೋಸ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಈಸಿಯಾಗಿ ಫಟ ಅಂತ ಮಾಡ್ಬೋದು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಸಂತೆಗೆ ಹೋಗಿತ್ತಲ್ಲ, ಅಲ್ಲಿ ಬಟಾಣಿ ತಂದಿತ್ತು. ಅದು ತಗೊಂಡು ಬಂದು ಇಟ್ಬಿಟ್ಟಿದ್ದೀವಿ, ಬೆರ್ತು ನಾವೇನು ಮಾಡಿಲ್ಲ. ಸೊ ಅದು ಆಲ್ರೆಡಿ ಹಾಳಾಗೋ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದರು ಒಂದು ಸಮೋಸ ಮಾಡುವ ಅಂತ. ಸೊ ನಾನು ಅದಕ್ಕೆ ಸಮೋಸ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಮೋಸ ತುಂಬ ಚೆನ್ನಾಗಿ ಬಂತು. ನೀವೆಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ. ಇದು ಹೇಗೆ ಮಾಡೋದು ಅಂತ ಬೇಕಾದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಎಷ್ಟು ಅಂತ ಅನ್ಹೆಲ್ದಿ ಫುಡ್ಡನ್ನ ಹೊರಗಡೆ ಹೋಗಿ ತಿನ್ನೋದು ಅಲ್ವಾ? ಅನ್ಹೆಲ್ದಿ ಫುಡ್ಡೇ ಹೌದು, ಬಟ್ ಅನ್ಹೆಲ್ದಿಯಾಗಿ ನಾ ಇದರಲ್ಲಿ ಯೂಸ್ ಮಾಡಿರೋದೊಂದು ಮೈದಾ ಹಿಟ್ಟು ಒಂದೇ. ಅದು ಬಿಟ್ಟರೆ ಮತ್ತೆಲ್ಲದು ಹೆಲ್ದಿ ಐಟಮ್ಸೇ ಯೂಸ್ ಮಾಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಸಂಜೆ ಹೊತ್ತು ಚಹಾ ಜೊತೆ ತಿನ್ನೋಕ್ಕಂತೂ ನಿಜವಾಗ್ಲೂ ಮಸ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ಕೊಂಡು ಬರೋದಲ್ಲ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋದ್ರಲ್ಲಿ ಕೂಡ ಖುಷಿ ಇರುತ್ತೆ. ಅದು ಅಡುಗೆ ಮಾಡೋದಂದರೆ ತುಂಬ ಇಷ್ಟ, ಆದರೆ ಹೊಸದಾಗಿ ಏನಾದರೂ ಮಾಡೋದಂದ್ರೆ ಮತ್ತೂ ಇಷ್ಟ ಆಗುತ್ತೆ. ಅದೇ ಮಾಡೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ. ಏನಾದರೂ ಹೊಸದು ಏನಾದರೂ ಟ್ರೈ ಮಾಡೋದು, ಅಥವಾ ಯಾರಾದರೂ ಹೇಳಿದ್ರೆ ಇದನ್ನು ಮಾಡು ಅಂತ ಹೇಳಿದ್ರೆ ಅದನ್ನು ಟ್ರೈ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಹೇಳೋದಿಷ್ಟೇ, ಹೊಸ ಟ್ರೈ ಮಾಡಿ, ಹೊಸ ಟೇಸ್ಟಿ ಫುಡ್ನ ತಿನ್ನಿ. ಅದನ್ನು ಆ್ಯಕ್ಚುಲಿ ಮನೆಯಲ್ಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.